ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಮಂಜುರವರು ಮದುವೆ ಆಗಿದ್ದಾರೆ. ಯಾವ ಮಂಜು ಅಂತೀರಾ? ಉಗ್ರಂ ಮಂಜು, ಮ್ಯಾಕ್ಸ್ ಮಂಜು, ಅದೇ ರೀತಿ ಬಿಗ್ ಬಾಸ್ನಿಂದ ಫೇಮಸ್ ಆದ ಮಂಜುರವರು. ಮೋಸ್ಟ್ಲಿ ಅವರು ಬಿಗ್ ಬಾಸ್ಗೆ ಬರಲೇ ಇಲ್ಲ ಅಂದಿದ್ರೆ ಇವ್ರಿಗೆ ಇವತ್ತು ಮದುವೆನೇ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ಮಂಜುರವರು ಮದುವೆ ಆಗುತ್ತಿದ್ದಾರೆ ಅಂದರೆ ಅದಕ್ಕೆ ನಿಜವಾದ ಕಾರಣ ಯಾರು ಅಂದರೆ ಅದು ಗೌತಮಿಯವರು. ಹೌದು, ಬಿಗ್ ಬಾಸ್ನಲ್ಲಿ ಸಿಕ್ಕಿದ ಗೆಳತಿ ಗೆಳತಿ ಅಂತ ಅವರ ಹಿಂದೆನೇ ಸುತ್ತುತ್ತಿದ್ದ ಮಂಜುರವರು ಇವತ್ತು ಮದುವೆ ಆಗೋದಕ್ಕೆ ಕಾರಣ ಅದೇ ಬಿಗ್ ಬಾಸ್ನ ಗೆಳತಿ ಗೌತಮಿಯವರು. ತುಂಬ ಜನ ಕೇಳುತ್ತಿದ್ದಾರೆ, ಇವರು ಯಾಕೆ ಇಷ್ಟು ಸಿಂಪಲ್ ಆಗಿ ಮದುವೆಯಾಗುತ್ತಿದ್ದಾರೆ ಅಂತ. ಇವರು ಇಷ್ಟು ಸಿಂಪಲ್ ಆಗಿ ಮದುವೆಯಾಗುವುದಕ್ಕೆ ಕಾರಣ ಅವರ ತಂದೆ ತಾಯಿ ಹಾಗೂ ಸಂಧ್ಯಾರವರು ಒಪ್ಪಿಕೊಂಡಿರುವುದು. ಹೌದು, ತುಂಬ ದುಡ್ಡು ಖರ್ಚು ಮಾಡೋದು ಬೇಡ ಮದುವೆಗೆ. ನಾವು ಅದೇ ದುಡ್ಡನ್ನು ನಮ್ಮ ಲೈಫ್ಗೆ ಮುಂದೆ ಇಟ್ಟುಕೊಳ್ಳೋಣ. ಯಾವುದೇ ರೀತಿಯ ಆಡಂಬರದ ಮದುವೆ ಬೇಡ. ಫ್ಯಾಮಿಲಿ ಸ್ವಲ್ಪ ಯಾರ್ಯಾರು ಗೊತ್ತಿದ್ದಾರಲ್ಲ ಅಂದರೆ ಫ್ರೆಂಡ್ಸು ಅವರನ್ನು ಮಾತ್ರ ಕರೆದು ಮದುವೆ ಮಾಡಿಕೊಳ್ಳೋಣ ಅಂದು ಅವರೇ ಹೇಳಿದ್ದರಂತೆ. ಸಂಧ್ಯಾರವರು ಹೇಳಿದಂತೆಯೇ ಇವತ್ತು ಮಂಜುರವರಿಗೆ ಗೊತ್ತಿರುವ ಫ್ರೆಂಡ್ಸ್, ಫ್ಯಾಮಿಲೀಸ್, ಅದೇ ರೀತಿ ಇವರಿಗೆ ಸಂಧ್ಯಾರವರ ಸೈಡ್ ಫ್ಯಾಮಿಲಿ ಹಾಗೂ ಸಂಧ್ಯಾರವರಿಗೆ ಗೊತ್ತಿರುವ ಸ್ವಲ್ಪ ಜನ ಫ್ರೆಂಡ್ಸ್ ಮಾತ್ರ ಮದುವೆಗೆ ಬಂದಿದ್ದರು. ಈ ಮದುವೆ ನಡೆದಿದ್ದು ಧರ್ಮಸ್ಥಳದಲ್ಲಿ. ಹಾಗಾದರೆ ಮಂಜುರವರ ಮದುವೆಗೆ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರು ಬಂದಿದ್ದರು? ಅವರು ಬಿಗ್ ಬಾಸ್ ಇಂದನೇ ಅತಿ ಹೆಚ್ಚು ಫೇಮ್ ಸಿಕ್ಕಿದ್ದು ಮಂಜುರವರಿಗೆ. ಈಗ ಬಿಗ್ ಬಾಸ್ ಮನೆಯಿಂದ ಅವರಿಗೆ ಪರಿಚಿತವಾದ ಹಾಗೂ ಅವರ ಸ್ನೇಹಿತರಾದವರು ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ಗೌತಮಿ ಹಾಗೂ ಅವರ ಗಂಡ ಇಬ್ಬರು ಕೂಡ ಮಂಜುರವರ ಮದುವೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಇಬ್ಬರು ಅಕ್ಷತೆ ಕಾಳಾಕಿ ಅವರಿಬ್ಬರಿಗೂ ಆಶೀರ್ವದಿಸಿ ನನ್ನ ಫ್ರೆಂಡ್ಸ್ ಹಾಗೂ ಫ್ರೆಂಡ್ ಹೆಂಡತಿ ಇಬ್ಬರೂ ಕೂಡ ಚೆನ್ನಾಗಿರಲಿ ಎಂದು ಹೇಳಿ ಹೋಗಿದ್ದಾರೆ. ಅದೇ ರೀತಿ ತಂಗಿ ಆಕಾಶದಲ್ಲಿ ನೀ ದೀಪವಾದೆ ಮೋಕ್ಷಿತರವರು ಅವರು ಕೂಡ ಮಂಜುರವರ ಮದುವೆಗೆ ಬಂದಿದ್ದಾರೆ. ಅವರು ಕೂಡ ತುಂಬ ಹೊತ್ತು ಇದ್ದು ಅವರು ಕೂಡ ತಮ್ಮ ಅಣ್ಣನ ಮದುವೆಗೆ ಅಕ್ಷತೆ ಕಾಳಾಕಿ ಇಬ್ಬರಿಗೂ ಆಶೀರ್ವದಿಸಿ ಹೋಗಿದ್ದಾರೆ. ಅದೇ ರೀತಿ ಹನುಮಂತು ಹಾಗೂ ಧನುರವರ ಮಗಳು ಈ ಮೂವರು ಕೂಡ ಬಂದಿದ್ದಾರೆ. ಇಲ್ಲಿ ಮಂಜುರವರ ಹೆಂಡತಿ ಫುಲ್ಲು ಆಶ್ಚರ್ಯಕರವಾಗಿ ಹನುಮಂತನನ್ನು ನೋಡ್ತಾ ಇರ್ತಾರೆ. ಯಾಕಕ್ಕ ಹಂಗೆ ನೋಡ್ತಾ ಇದೆಯಾ ಅಂತ ಹನುಮಂತರವರು ಕೇಳಿದಾಗ, ಯಾಕೋ ಹಿಂಗೆ ಬಂದಿದ್ಯಾ, ಪಂಚೆ ಉಟ್ಕೊಂಡು ಇದೇ ರೀತಿ ಶರ್ಟ್ ಹಾಕೊಂಡು ಇಷ್ಟು ಸಿಂಪಲ್ ಆಗಿ ಬಂದಿದ್ಯಾ ಅಂದಾಗ, ಅಕ್ಕ ಅಂತ ಬಿಗ್ ಬಾಸ್ ಮನೆ ಅಲ್ಲಿ ಲಕ್ಷಾನುಗಟ್ಟಲೆ ಜನ ನೋಡ್ತಾರೆ, ಅಲ್ಲೇ ಅಷ್ಟು ಸಿಂಪಲ್ ಆಗಿದ್ದನು. ಇನ್ನು ನಿಮ್ಮ ಮದುವೆಗೇನು ಕೋಟು ಪ್ಯಾಂಟು ಹಾಕೋ ಬರ್ಲೇನಕ್ಕ, ನಾನು ಎಲ್ಲೋದ್ರೂ ಹಿಂಗೆ ಇರೋದು ಅಂತ ಹೇಳಿದ ಮಾತಿಗೆ ಮಂಜುರವರ ಹೆಂಡತಿ ಧನುರವರೆಲ್ಲ ನಗಾಡ್ತಾ ಇರ್ತಾರೆ. ಅದೇ ರೀತಿ ಬಿಗ್ ಬಾಸ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ರವರು ಕೂಡ ಮಂಜುರವರ ಮದುವೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ತುಂಬ ದಿವಸದಿಂದ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಇವಾಗ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ ಎಂದು ಮದುವೆ ಆಗಿದ್ದಾರೆ. ಒಳ್ಳೆಯದಾಗಲಿ ಮಂಜುರವರಿಗೆ ಅಂತ ಅವರು ಕೂಡ ಆಶೀರ್ವದಿಸಿದ್ದಾರೆ. ಅದೇ ರೀತಿ ಫಿಲ್ಮ್ನಲ್ಲಿ ಪೋಷಕರ ಪಾತ್ರ, ವಿಲನ್ ಪಾತ್ರ ಮಾಡಿರುವ ಪ್ರಮೋದ್ ಶೆಟ್ಟಿ ಹಾಗೂ ಅವರ ಹೆಂಡತಿ ಇಬ್ಬರೂ ಕೂಡ ಮಂಜುರವರ ಮದುವೆಗೆ ಬಂದಿದ್ದಾರೆ. ಆದರೆ ಇಲ್ಲಿ ವಿಶೇಷವಾಗಿ ಕಾಡೋದು ಏನೆಂದರೆ ಮಂಜುರವರು ತುಂಬ ಜನ ಫ್ರೆಂಡ್ಸನ್ನು ಬಿಗ್ ಬಾಸ್ನಲ್ಲಿ ಮಾಡಿಕೊಂಡಿದ್ದರು. ತ್ರಿವಿಕ್ರಮ್ ಇರ್ಬೋದು, ರಜತ್ ಇರ್ಬೋದು, ಇನ್ನೂ ತುಂಬ ಜನ ಇದ್ದರು. ಅವರೆಲ್ಲ ಯಾಕೆ ಬಂದಿಲ್ಲ ಅಂತ ನಿಜವಾಗಿಯೂ ಗೊತ್ತಿಲ್ಲ. ಅಥವಾ ಇವರೇ ಮಂಜುರವರೇ ಹೇಳಿಲ್ವಾ ಮದುವೆಗೆ? 100% ಹೇಳಿರ್ತಾರೆ. ಮೋಸ್ಟ್ಲಿ ತ್ರಿವಿಕ್ರಮ್ ರವರು ಅವರ ಸೀರಿಯಲ್ನಿಂದಾಗಿ ಬರೋಕ್ಕೆ ಚಾನ್ಸ್ ಸಿಕ್ಕಿರೋದಿಲ್ಲ. ಅದೇ ರೀತಿ ರಜತ್ ರವರು ಅವರು ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತಾರೆ, ಇಲ್ಲ ಅವ್ರದ್ದೇ ಆದ ಏನೋ ಕೆಲಸಗಳಿರ್ಬೋದು, ಅದಕ್ಕಾಗಿ ಬಂದಿರುವುದಿಲ್ಲ. ಇನ್ನೂ ತುಂಬ ಜನಕ್ಕೆ ಹೇಳಿರ್ತಾರೆ, ಮೋಸ್ಟ್ಲಿ ಅವರದೇ ಆದ ಕೆಲಸಗಳು ಇರ್ತವೆ, ಅದಕ್ಕೋಸ್ಕರ ಯಾರೂ ಬಂದಿಲ್ಲ ಅಂತ ನನಗನಿಸುತ್ತೆ. ಇನ್ನು ಸುದೀಪ್ ಸರ್ ಕೂಡ ಬರಬೇಕಿತ್ತು. ಯಾಕಂದರೆ ಸುದೀಪ್ ರವರ ಆತ್ಮ ಸ್ನೇಹಿತ ಅಂತಲೇ ಹೇಳ್ಬೋದು ಮಂಜುರವರಿಗೆ ಸುದೀಪ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ತುಂಬ ಫ್ರೆಂಡಾಗಿ ಯಾವುದೇ ಸಿಚುವೇಶನಲ್ಲಾದರೂ ಮಂಜುರವ್ರನ್ನ ಬಿಟ್ಕೊಟ್ಟಿಲ್ಲ. ಬಿಗ್ ಬಾಸ್ ಮನೇಲಿ ಇದ್ದಾಗೂ ಅಷ್ಟೇ, ಗೌತಮಿಯವರ ಹತ್ರ ಕ್ಲೋಸ್ ಆಗಿದ್ದಾಗ ದೂರ ಇರು ಅಂತ ತುಂಬ ಹಿಂಟ್ ಕೊಟ್ಟರು ಮಂಜುರವ್ರಿಗೆ. ಆದರೆ ಇವರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಮೋಸ್ಟ್ಲಿ ಇವರು ಅರ್ಥ ಮಾಡ್ಕೊಂಡಿದ್ರೆ ಇವರು ಗೆಲ್ಲೋ ಚಾನ್ಸಸ್ ಕೂಡ ಬಿಗ್ ಬಾಸ್ ಮೇಲೆ ತುಂಬ ಇತ್ತು. ಬಟ್ ಇವರು ಸುದೀಪ್ ಸರ್ ಮಾತ್ರ ಅಲ್ಲಿ ಅವರು ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ. ಸುದೀಪ್ ಸರ್ ಆಶೀರ್ವದಿಸಿದ್ದಾರೆ, ಹೋಗ್ಬಿಟ್ಟು ಬನ್ನಿ, ಮದುವೆ ಆಗಿ ಚೆನ್ನಾಗಿರಿ ಅಂತ. ಬರಲ್ಲ ಅಂತ ಹೇಳಿರ್ತಾರೆ 100%. ಅದು ಇವ್ರಿಗೂ ಗೊತ್ತಿರುತ್ತೆ. ಇವರು ಅದಕ್ಕೋಸ್ಕರನೇ ಹೆಂಗಿದ್ರು ಬರಲ್ಲ, ಅವ್ರ ಆಶೀರ್ವಾದ ಅಲ್ಲೇ ಹೋಗಿ ತಗೊಳ್ತಾರೆ ಅನಿಸುತ್ತೆ ಮದುವೆ ಆಗೋದ್ಮೇಲೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನ ಓದ್ತಾ ಇದ್ದೆ.
ಅಲ್ಲಿ ಗೌತಮಿಯವರು ತಮ್ಮ ಫ್ರೆಂಡ್ಗೆ ಗಿಫ್ಟ್ ಬಾಕ್ಸ್ಗಳನ್ನ ತಗೊಂಡೋಗಿ ಕೊಡ್ತಾಯಿದ್ರು ಮದುವೆ ದಿನ. ಅಲ್ಲಿಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಿದ್ರು, ಓ ಅಂಕಲ್ ಆಂಟಿ ಲವ್ ಸ್ಟೋರಿ ಇನ್ನೂ ಮುಗ್ದಿಲ್ಲ, ಈಗ ಮದುವೆ ಆದಮೇಲಾದರೂ ಬಿಡೋ ಅವಳನ್ನ, ಆ ಥರ ಎಲ್ಲ ಮಾಡಿದ್ರಿ. ನೋಡಿ, ಒಂದು ಫ್ರೆಂಡ್ಸ್ ಅಂತ ಅವರು ಕಮಿಟ್ ಆದಮೇಲೆ ಅವರು ಫ್ರೆಂಡ್ಸೇ, ಅವರು ಹೊರಗಡೆ ಬಂದಮೇಲೆ ಅಷ್ಟೆಲ್ಲ ಕೆಟ್ಟ ಕಮೆಂಟ್ಸ್ ನೋಡಿದ್ಮೇಲೆ ಅವರು ಇಬ್ಬರು ಫ್ರೆಂಡ್ಸ್ ಆಗೋ ಅವಶ್ಯಕತೆನೇ ಇಲ್ಲ. ಅವ್ರು ಏನಾದರೂ ಅಂದ್ಕೊಳ್ಳಿ, ನಮ್ಗದು ಅವಶ್ಯಕತೆನೇ ಇಲ್ಲ. ನಮ್ಮಿಬ್ಬರ ಫ್ರೆಂಡ್ಶಿಪ್ ಪ್ಯೂರ್ ಆಗಿದೆ, ನಾವಿಬ್ಬರು ಫ್ರೆಂಡ್ ಆಗಿರೋಣ ಅಂತ ಯೋಚನೆ ಮಾಡ್ಕೊಂಡು ಫ್ರೆಂಡ್ ಆಗಿದ್ರಲ್ಲ, ಅವರಿಬ್ಬರ ಯೋಚನೆಗೆ ನಿಜವಾಗಿಯೂ ಆ್ಯಡ್ಸ್ ಆಫ್. ಯಾರ ಮಾತಿಗೂ ಯಾರ ಕೆಟ್ಟ ಕಮೆಂಟ್ಗಳಿಗೂ ತಲೆ ಕೆಡಿಸ್ಕೊಂಡಿಲ್ಲ. ಅವರಿಬ್ಬರು ಈಗಲೂ ಪ್ಯೂರ್ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಿದ್ದಾರೆ. ಅವರ ಹೆಂಡತಿ ಇವತ್ತು ಮಂಜುರವ್ರಿಗೆ ಸಿಕ್ಕಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಗೌತಮಿಯವರು. ಅವರು ಕೂಡ ಅದಕ್ಕೆ ರೆಸ್ಪೆಕ್ಟಾಗಿ ಬಿಗ್ ಬಾಸ್ ಮನೇಲೂ ಕೂಡ ಹೇಳಿದ್ದಾರೆ, ನನ್ನ ಗೆಳತಿಗೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ, ಅವಳಿಂದ ನಾನು ತುಂಬ ಬದಲಾಗಿದ್ದೀನಿ ಅನ್ನೋ ರೀತಿಯೆಲ್ಲ ಹೇಳಿದ್ರು. 100% ಇವತ್ತು ಮಂಜೂರವರು ಕುಡ್ತಾ ಬಿಟ್ಟಿರ್ಬೋದು, ಎಲ್ಲೋ ಅಪರೂಪ ಕುಡಿತಾರಂತೆ, ಬಟ್ ಇಷ್ಟು ಯಂಗಾಗಿ ಕೂಡ ಕಾಣ್ತಿದ್ದಾರೆ. ಮೊದಲು ಸ್ಟಾರ್ಟಿಂಗಲ್ಲಿ ಬಂದಾಗ ಫುಲ್ ಏಜ್ ಆಗಿರೋ ಥರ ಕಾಣ್ತಾಯಿದ್ರು. ಆಲ್ಮೋಸ್ಟ್ ಗೌತಮಿಯವರು ಅವ್ರನ್ನ ತುಂಬ ಚೇಂಜ್ ಮಾಡಿದ್ದಾರೆ, ತುಂಬ ಹ್ಯಾಂಡ್ಸಮಾಗಿ ಕಾಣ್ತಿದ್ದಾರೆ ಮಂಜೂರವರು. ಅನ್ನೋದಕ್ಕೆ ಕಾರಣ 100% ಗೌತಮಿಯವರು ಅಂತಲೇ ಹೇಳಬಹುದು. ಏನೇ ಆಗಲಿ, ಇವರಿಬ್ಬರು ಈಗ ಅವರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದಷ್ಟು ಚೆನ್ನಾಗಿರಲಿ ಅವರ ದಾಂಪತ್ಯ ಜೀವನ. ಅವರ ಜೀವನದಲ್ಲಿ ಇನ್ನೂ ಒಳ್ಳೊಳ್ಳೆ ವಿಲನ್ ಪಾತ್ರಗಳನ್ನು ಮಾಡಲಿ, ಇನ್ನೂ ಅವರ ಜೀವನದಲ್ಲಿ ದೊಡ್ಡ ಸಕ್ಸಸ್ ಕಾಣಲಿ ಅಂತ ನಾನು ಕೇಳ್ಕೊಳ್ತೀನಿ.